ಬಂಧುಗಳಿಗೆ ನಮಸ್ಕಾರ. ದಯವಿಟ್ಟು ಎಲ್ಲರೂ ಕೂಡ ಒಂದೊಂದು ಯೋಗ ಮ್ಯಾಟ್ನಲ್ಲಿ ತಾವು ನಿಲ್ಲಬೇಕಾಗಿ ತಮ್ಮಲ್ಲಿ ಕೇಳಿ. ನಮಸ್ಕಾರ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಎಲ್ಲೋ ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳು ಕೊಟ್ಟು, ಹೇಗೆ ಗೆಲುವಾಗುವುದೋ ಹಸುರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಬಂಧುಗಳೇ, ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ವಿಶ್ವದಾದ್ಯಂತ ಯೋಗ ದಿನದ ಆಚರಣೆಯನ್ನ ಮಾಡ್ತಾ ಇರುವಂತ ಸುಸಂದರ್ಭ ಇದೆ. ಜೂನ್ 21ರ ಇವತ್ತಿನ ಈ ದಿನ 2014ರ ದಿನಗಳನ್ನ ನಾವು ನೆನಪಿಸ್ತಾ ಹೋದ್ರೂ ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಂತಹ ಅಂತಾರಾಷ್ಟ್ರೀಯ ಯೋಗ ದಿನದ ಈ ಒಂದು ಪ್ರಸ್ತುತಿಯನ್ನ ನಮ್ಮ ಜಿಲ್ಲೆಯಲ್ಲಿ ಒಂದು ವಿಭಿನ್ನವಾದಂತಹ ರೀತಿಯಲ್ಲಿ ಮಾಡುವಂತ ಆಲೋಚನೆಯೊಂದಿಗೆ ಹೋದ ವರ್ಷ ನಮ್ಮ ಎಲ್ಲರ ಪ್ರೀತಿಯ ಸಂಸದರು ಇಟ್ಕೊಂಡು ಹೊಸ ಒಂದು ಮಾದರಿಯನ್ನು ರೂಪಿಸಿದ್ದಾರೆ. ಕಳೆದ ಬಾರಿ ಮೊದಲ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯೋಗ ವಿತ್ ಯೋಧ ಸಸಿತ್ಲು ಬೀಚಲ್ಲಿ ಆಗಿತ್ತು. ಈ ಬಾರಿ ಸೋಮೇಶ್ವರದ ಈ ಸೋಮನಾಥನ ಸನ್ನಿಧಿಯಲ್ಲಿ ಆಗ್ತಾ ಇದೆ. ಯೋಗದ ಜೊತೆಗೆ ನಮ್ಮ ಪ್ರವಾಸೋದ್ಯಮಕ್ಕೂ ಕೂಡ ಜನರ ಸಂಖ್ಯೆ ಹೆಚ್ಚಾಗಬೇಕು ಅನ್ನುವಂಥ ಬಹಳ ದೊಡ್ಡ ಒಂದು ಆಶಯ ಅಭಿಲಾಷೆಯೊಂದಿಗೆ ಇವತ್ತು ಮೂಡಿ ಬರ್ತಾ ಇರುವಂತಹ ಯೋಗ ವಿತ್ ಯೋಧ ಇದರ ರೂವಾರಿಗಳಾದಂತಹ ನಮ್ಮೆಲ್ಲರ ಪ್ರೀತಿಯ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಗೆ ಎಲ್ಲರ ಪರವಾಗಿ ಪ್ರೀತಿಯ ನಮನಗಳನ್ನ ನಾನು ಸಲ್ಲಿಸಿದವರನ್ನ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಒಬ್ಬ ಯೋಧ ನಮ್ಮ ಜಿಲ್ಲೆಗೆ ಸಂಸನಾಗಿ ಸಿಕ್ಕಿದ್ದೆ ನಮ್ಮ ಯೋಗ ಅನ್ನೋದು ಮೊದಲ ಸಂತೋಷದ ಸಂಗತಿ. ಹಾಗೆ ಅದರ ಜೊತೆಗೆ ಈ ಯೋಗ ವಿತ್ ಯೋಧ ಕಾರ್ಯಕ್ರಮವನ್ನು ರೂಪುಗೊಳಿಸಿದ್ದಾರೆ ಅನ್ನುವಂಥ ಸಂತೋಷವು ಎಲ್ಲವೂ ಕೂಡ ಇದೆ. ರಾಜ್ಯದ ನಮ್ಮ ಊರಿನ ನಮ್ಮ ಜಿಲ್ಲೆಯ ಬೇರೆ ಬೇರೆ ರೀತಿಯ ಅಭಿವೃದ್ಧಿಗಳಿಗೋಸ್ಕರ ಅದು ರೈಲ್ವೆ ಇರ್ಬೋದು, ನಮ್ಮ ಹೆದ್ದಾರಿಗಳಿರ್ಬೋದು, ಈ ಎಲ್ಲದಕ್ಕೂ ಕೂಡ ತನ್ನದೇ ಆದಂಥ ರೀತಿಯಲ್ಲಿ ಬಹಳ ಚಾಣಾಕ್ಷ ರೀತಿಯಲ್ಲಿ ಕಾರ್ಯವನ್ನ ಮಾಡ್ತಾ ಇರುವಂತದ್ದು ಕಳೆದ ಕೆಲವು ಸಮಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಮೊದಲನೇದಾಗಿ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ನಮ್ಮ ಮಾನ್ಯ ಸಂಸದರಿಗೆ ಶುಭಾಶಯವನ್ನು ಈ ಹೊತ್ತಿನಲ್ಲಿ ನಾನು ಕೋರ್ತಾ ಇದ್ದೇನೆ. ಮೊದಲಿಗೆ ಈ ಒಂದು ದೇವಸ್ಥಾನದ ಟ್ರಸ್ಟಿಗಳು, ಅಧ್ಯಕ್ಷರು ಹಾಗೇನೆ ಇಲ್ಲಿನ ಅಧಿಕಾರಿಗಳು ಸೇರಿಕೊಂಡು ವೇದಿಕೆ ಮೇಲೆ ಬಂದು ಒಂದು ಶಾಲಿನ ಗೌರವವನ್ನು ವೇದಿಕೆ ಮೇಲೆ ಕೊಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿ ಗೌರವವನ್ನ ಶ್ರೀ ಕ್ಷೇತ್ರದ ಪರವಾಗಿ ಶ್ರೀ ರವೀಂದ್ರನಾಥ್ ಅವರು ಹಾಗೇನೆ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಕರೆಕಟ್ಟೆ ಮೇರೆಗೆ ಈ ಒಂದು ದಿನವನ್ನ ಇಲ್ಲಿ ಆಚರಿಸಬೇಕು, ಈ ಯೋಗ ದಿನವನ್ನು ಆಚರಿಸಬೇಕು ಅಂತೇಳಿ ನನ್ನ ಜನಪ್ರಿಯ ಸಂಸದರಾದ ನನ್ನ ಆತ್ಮೀಯರಾದ ಬ್ರಿಜೇಶ್ ಚೌಟ ನನಗೆ ಫೋನ್ ಮಾಡಿದ್ರು. ನಾವು ಸೋಮೇಶ್ವರದಲ್ಲಿ ಮಾಡಬೇಕು ಅಂತ ಆಲೋಚನೆಯಲ್ಲಿದ್ದೇವೆ. ಹಾಗೆ ನಮಗೂ ಒಂದು ಸಂತೋಷ, ಹೆಮ್ಮೆ. ಈ ಕ್ಷೇತ್ರವನ್ನು ಆಯ್ಕೆ ಮಾಡೋಕ್ಕೆ ನನ್ನ ಆತ್ಮೀಯರಾದ ಸಂಸದರಾದ ಬ್ರಿಜೇಶ್ ಚೌಟರಿಗೆ ನಾನು ಹಾರ್ದಿಕ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅದರ ಜೊತೆ ಒಂದೆರಡು ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅರ್ಪಣೆ ಮಾಡಿದ್ದೇವೆ. ಅದನ್ನು ದಯವಿಟ್ಟು ತಾವು ಕಾರ್ಯಗತಗೊಳಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಈ ಸಂದರ್ಭದಲ್ಲಿ ಕೇಳುತ್ತಾ, ನಿಮಗೆ ಇನ್ನಷ್ಟು ಉನ್ನತ ಹುದ್ದೆ ದೊರಕಲಿ ಅಂತೇಳಿ ಸೋಮನಾಥನಲ್ಲಿ ಪ್ರಾರ್ಥಿಸಿದೆ. ನನ್ನ ಎರಡು ಮಾತು ನನ್ನ ಹಾಗೂ ನನ್ನ ಸೃಷ್ಟಿಗಳ ಪರವಾಗಿ ನಾನು ಥ್ಯಾಂಕ್ ಯು. ರವೀಂದ್ರನಾಥ್ ಅವರಿಗೆ ವಂದನೆಗಳನ್ನು ಸಲ್ಲಿಸ ನಮ್ಮೆಲ್ಲರನ್ನು ಉದ್ದೇಶಿಸಿ ಇವತ್ತಿನ ಯೋಗ ದಿನ ಪ್ರಯುಕ್ತವಾಗಿ ಮಾನ್ಯ ಸಂಸದರು ಮಾತಾಡಬೇಕಾಗಿ ಕೇಳಿಕೊಳ್ಳಿ. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಸೋಮೇಶ್ವರ ಶ್ರೀ ಸೋಮನಾಥನ ಆಶೀರ್ವಾದಗಳನ್ನು ಬೇಡ್ತಾ, ಯೋಗ ವಿತ್ ಯೋಧ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಕಳೆದ ವರ್ಷ ನಾವು ಪ್ರಾರಂಭ ಮಾಡಿದ್ವಿ. ನಮ್ಮ ಉದ್ದೇಶ ಇದ್ದಿದ್ದು ಮಂಗಳೂರಿಗೆ, ದಕ್ಷಿಣ ಕನ್ನಡ ಜಿಲ್ಲೆಗೆ, ಈ ರಾಜ್ಯದ ಅಥವಾ ದೇಶದ ಎಲ್ಲ ಆಯಾಮಗಳಲ್ಲೂ ನಂಬರ್ 1 ಆಗುವಂಥ ಯೋಗ್ಯತೆ ಇದೆ. ಆ ಯೋಗ್ಯತೆಗೆ ಯೋಗ ಕೂಡಿ ಬರಬೇಕಾದ್ರೆ ನಮ್ಮ ಜನರು ಮನಸ್ಸು ಮಾಡಬೇಕು. ನಮ್ಮೆಲ್ಲರ ಒಂದು ಸಂಕಲ್ಪ ಶಕ್ತಿ ಸರ್ಕಾರಕ್ಕೆ, ಸರ್ಕಾರೇತರ ಸಂಸ್ಥೆಗಳಿಗೆ
ಒತ್ತಡದ ಮುಖಾಂತರ ಹೋಗಬೇಕು. ಆಗ ಮಾತ್ರ ಈ ಕರಾವಳಿ ಕರ್ನಾಟಕ ಅಥವಾ ನಾವು ತುಳುನಾಡು ಅಂತ ಏನು ಪ್ರೀತಿಯಿಂದ ಕರಿತೇವೆ, ದಕ್ಷಿಣ ಕನ್ನಡ ಅಂತ ಏನು ಕರಿತೇವೆ, ಮಂಗಳೂರು ಅಂತ ಏನು ಕರಿತೇವೆ, ಇದನ್ನು ಒಂದು ಸಾಧ್ಯತೆಗಳ ಸಾಗರ ಅಂತ ನಾನು ನಂಬಿದ್ದೇನೆ. ಇಟ್ಸ್ ಎನ್ ಓಷನ್ ಆಫ್ ಪಾಸಿಬಿಲಿಟೀಸ್. ಆ ಸಾಧ್ಯತೆಗಳನ್ನು ಸಾಕಾರಗೊಳಿಸಲಿಕ್ಕೆ ಎಲ್ಲರ ಸಂಕಲ್ಪ ಶಕ್ತಿಯ ಅಗತ್ಯ ಇದೆ, ಭಗವಂತನ ಆಶೀರ್ವಾದದ ಅಗತ್ಯ ಇದೆ. ಆ ಕಾರಣಕ್ಕೆ ಈ ಯೋಗ ವಿದ್ ಯೋಧ ಅನ್ನುವಂಥ ಒಂದು ವಿಭಿನ್ನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು. ಇದು ಕರಾವಳಿ ಕರ್ನಾಟಕದ ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಮಾಡಬೇಕು ಅನ್ನುವಂಥ ಯೋಚನೆ ಇಟ್ಟು ಕಳೆದ ಬಾರಿ ನಾವು ಸಸಿ ಹಿತ್ಲುನಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಸಸಿ ಹಿತ್ಲು ಪ್ರಾಯಶಃ ಕೇವಲ ಭಾರತದ್ದಲ್ಲ, ಏಷ್ಯಾ ಖಂಡದಲ್ಲೇ ಅಡ್ವೆಂಚರ್ ವಾಟರ್ ಸ್ಪೋರ್ಟ್ಸ್ಗೆ ಅತ್ಯಂತ ಬೆಸ್ಟ್ ಲೊಕೇಶನ್ ಯಾವುದಾದ್ರೂ ಇದ್ದರೆ ಅದು ಸಸಿ ಹಿತ್ಲು ಬೀಚ್. ಹಾಗಾಗಿ ಸಸಿ ಹಿತ್ಲು ಬೀಚನ್ನು ಆಯ್ಕೆ ಮಾಡಿದ್ವಿ. ಈ ಬಾರಿ ಸೋಮನಾಥ ಕ್ಷೇತ್ರ, ಒಂದು ಬಾರಿ ನೀವು ಗುಜರಾತ್ನ ಸೋಮನಾಥಕ್ಕೆ ಹೋಗಬೇಕು. ಈ ಭಾರತದ ಪುನರುತ್ಥಾನ ಆಗಿರುವಂಥದ್ದು ಆ ಸೋಮನಾಥದ ಕ್ಷೇತ್ರದಿಂದ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಭಾರತದ ಸ್ವಾತಂತ್ರ್ಯ ಆದಂಥ ಸಂದರ್ಭದಲ್ಲಿ ಆ ಸೋಮನಾಥ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿ ಆ ಸೋಮನಾಥನ ಆಶೀರ್ವಾದದಿಂದ ಈ ದೇಶ ಅಖಂಡವಾಗಿ ಮತ್ತು ಈ ದೇಶ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಒಂದು ಪುನರುತ್ಥಾನದ ಪ್ರಕ್ರಿಯೆ ಸೋಮನಾಥದ ಕ್ಷೇತ್ರದಿಂದ ಪ್ರಾರಂಭ ಆಗಿದೆ. ಅದೇ ರೀತಿಯ ಒಂದು ಕ್ಷೇತ್ರ ಈ ಸೋಮೇಶ್ವರ ಸೋಮನಾಥ ಕ್ಷೇತ್ರ. ಗುಜರಾತ್ನ ಸೋಮನಾಥದಿಂದ ನಮ್ಮ ಕರಾವಳಿಯ ಸೋಮೇಶ್ವರದವರೆಗೆ. ಆ ಸೋಮನಾಥ ಹೇಗೆ ಗುಜರಾತ್ಗೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಹೇಗೆ ಆಶೀರ್ವಾದವನ್ನು ಮಾಡಿದ್ದಾರೆ, ಅದೇ ರೀತಿ ಈ ಸೋಮೇಶ್ವರದ ಸೋಮನಾಥ ಈ ಕರಾವಳಿ ಕರ್ನಾಟಕದ ತುಳುನಾಡಿನ ಮಂಗಳೂರಿನ ಸಾಧ್ಯತೆಗಳನ್ನು ಅನಾವರಣಗೊಳಿಸಲಿಕ್ಕೆ ನಮಗೆಲ್ಲರಿಗೂ ಶಕ್ತಿಯನ್ನು ನೀಡಲಿ, ಪ್ರೇರಣೆಯನ್ನು ನೀಡಲಿ, ಮನಸ್ಸಿಗೆ ಒಂದು ಸಂಕಲ್ಪವನ್ನು ಮಾಡುವ ಪ್ರೇರಣೆಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ. ಯಾಕೆಂದರೆ ನನಗೆ ವಿಶ್ವಾಸ ಇದೆ, ಈ ಕರಾವಳಿ ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನ ಆಗುವಂಥ ಎಲ್ಲ ಯೋಗ್ಯತೆಗಳು ನಮಗಿದೆ. ಯೋಗ ಕೂಡಿ ಬರಬೇಕು. ಆ ಯೋಗ ಕೂಡಿ ಬರಲಿಕ್ಕೆ ಸೋಮನಾಥನ ಆಶೀರ್ವಾದ ಸಿಗ್ತದೆ ಅನ್ನುವಂಥ ವಿಶ್ವಾಸವೂ ನನಗಿದೆ. ಯಾಕೆಂದರೆ ಭಗವಂತನ ಆಶೀರ್ವಾದ ಇಲ್ಲದಿದ್ದರೆ, ಭಗವಂತನ ಪ್ರೇರಣೆ ಇಲ್ಲದಿದ್ದರೆ ಎಷ್ಟೇ ನಾವು ಹೋರಾಟ ಮಾಡಿದರೂ ಕೆಲವೊಂದು ಸಲ ಆಗೋದಿಲ್ಲ. ಆ ಭಗವಂತನ ಪ್ರೇರಣೆ ಸಿಗಲಿ ಅಂತ ಅತ್ಯಂತ ವಿನೀತನಾಗಿ ಭಗವಂತನ ಮುಂದೆ ಪ್ರಾರ್ಥನೆ ಮಾಡ್ತೇನೆ. ಯಾಕೆಂದರೆ ನಮ್ಮ ತುಳುನಾಡು, ನಮ್ಮ ದಕ್ಷಿಣ ಕನ್ನಡ, ನಮ್ಮ ಮಂಗಳೂರು ಆ ಸಾಧ್ಯತೆಗಳನ್ನು ಅನಾವರಣಗೊಳಿಸಿದರೆ ಅದು ಕೇವಲ ನಮಗೋಸ್ಕರ ಅಲ್ಲ, ಕರ್ನಾಟಕಕ್ಕೋಸ್ಕರ, ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಅನ್ನುವಂಥ ವಿಶ್ವಾಸ ನನಗಿದೆ. ಬಂಧುಗಳೇ, ಯೋಗ ಅನ್ನುವಂಥದ್ದು ಇಟ್ ಈಸ್ ಆಲ್ಸೋ ಅನ್ರಾವೆಲಿಂಗ್ ಪಾಸಿಬಿಲಿಟೀಸ್. ಯೋಗ ಅನ್ನುವಂಥದ್ದು ಕೂಡ ಒಂದು ಪಾಸಿಬಿಲಿಟಿ. ಅದು ಕೇವಲ ಎದುರು ಹೇಗೆ ಬೆಂಡಾಗ್ತೀರಿ, ಹಿಂದೆ ಹೇಗೆ ಬೆಂಡಾಗ್ತೀರಿ ಅನ್ನುವಂಥದ್ದೊಂದು ಭಾಗ ಇದ್ದರೆ ಕೂಡ ಯೋಗ ಈಸ್ ಆಲ್ಸೋ ಅಬೌಟ್ ಅಲೈನಿಂಗ್ ಮೈಂಡ್ ಆ್ಯಂಡ್ ಬಾಡಿ. ಯೋಗ ಈಸ್ ಆಲ್ಸೋ ಅಬೌಟ್ ಗೆಟಿಂಗ್ ಎವ್ರಿಬಡಿ ಟುಗೆದರ್. ವಿಶೇಷವಾಗಿ ಇವತ್ತು ನಮ್ಮ ಪ್ರಧಾನಮಂತ್ರಿಯ ಕಾರಣಕ್ಕೆ ಈ ಮಣ್ಣಿನ ಒಂದು ಶ್ರೇಷ್ಠ ಸಾಂಸ್ಕೃತಿಕ ಪರಂಪರೆ, ಒಂದು ಕಲೆ, ಒಂದು ಜೀವನ ಪದ್ಧತಿ ವಿಶ್ವಕ್ಕೆ ಒಂದು ದೊಡ್ಡ ಕೊಡುಗೆ ಅಂತ ಏನಿದೆಯಾ, ಅದು ಇವತ್ತು ವಿಶ್ವ ಯೋಗ ದಿನದ ಮುಖಾಂತರ ಹೆಚ್ಚು ಕಡಿಮೆ 160ಕ್ಕಿಂತಲೂ ಹೆಚ್ಚಿನ ರಾಷ್ಟ್ರಗಳು, ವಿಚಾರಗಳು ಬೇರೆ ಇರ್ಬೋದು, ನೋಡಲಿಕ್ಕೆ ಬೇರೆ ಇರ್ಬೋದು, ಯೋಚನೆಗಳು ಬೇರೆ ಇರ್ಬೋದು, ಆದರೆ ನಮ್ಮ ಯೋಗವನ್ನು ಒಪ್ಪಿಕೊಂಡು ಇದೊಂದು ಜೀವನ ಪದ್ಧತಿ, ಇದೊಂದು ವಿಶ್ವಕ್ಕೆ ಶಾಂತಿ ಸಹಬಾಳ್ವೆಯನ್ನು ಕೊಡಬಲ್ಲಂಥ ಒಂದು ಜೀವನ ಪದ್ಧತಿ ಅನ್ನುವಂಥದ್ದನ್ನು ಒಪ್ಪಿಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ಅದಕ್ಕೆ ನೇತೃತ್ವವನ್ನು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ದಾರೆ. ಈ ಕ್ಷಣದಲ್ಲಿ ನಾವೆಲ್ಲ ಅತ್ಯಂತ ಹೆಮ್ಮೆ ಪಡಬೇಕು, ಸಂಭ್ರಮ ಪಡಬೇಕು. ಈ ಸಂದರ್ಭದಲ್ಲಿ ನಾನು ತಮಗೆಲ್ಲರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗೆ ಈ ಯೋಗವನ್ನು ಜಗದಗಲ ಕೊಂಡೋಗಬೇಕು, ಜಗದಗಲ ಭಾರತದ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಟ್ಟದ್ದಕ್ಕಾಗಿ ನಮ್ಮ ತುಳುನಾಡಿನ ಬಂಧುಗಳ ಪರವಾಗಿ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಸೋಮನಾಥನಲ್ಲಿ ನನ್ನ ಪ್ರಾರ್ಥನೆ,
ಆ ಭಾರತ ಮಾತೆ ಹೆಮ್ಮೆ ಸುಪುತ್ರ ನಮ್ಮೆಲ್ಲರ ನಾಯಕರಾಗಿರುವಂಥ ನರೇಂದ್ರ ಮೋದಿ ಅವರಿಗೆ ಈ ದೇಶಕ್ಕೋಸ್ಕರ, ಈ ದೇಶದ ಜನರಿಗೋಸ್ಕರ, ಈ ದೇಶದ ಸಂಸ್ಕೃತಿಯ ಪುನರುತ್ಥಾನಕ್ಕೋಸ್ಕರ, ಈ ದೇಶದ ಸಿವಿಲೈಸೇಷನ್ ರೆನೇಸಾನ್ಸ್ಗೋಸ್ಕರ ಕೆಲಸ ಮಾಡಲಿಕ್ಕೆ ಭಗವಂತನ ಆಶೀರ್ವಾದ ಇರಲಿ ಅಂತ ಆ ಸೋಮನಾಥನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಎಲ್ರಿಗೂ ಮತ್ತೊಮ್ಮೆ ಶುಭವಾಗಲಿ. ಆ ಮಳೆ ಬರುವ ಮೊದಲು ಒಂದು ಸ್ವಲ್ಪ ಆಸನಗಳನ್ನಾದರೂ ಮಾಡೋಣ. ಆದರೆ ನನ್ನ ವಿನಂತಿ, ಈ ಕಾರ್ಯಕ್ರಮ ಕೇವಲ ಆಯೋಜಕರಿಗೆ ಮತ್ತು ಕೆಲವೊಂದು ವ್ಯಕ್ತಿಗಳಿಗೆ ಸೀಮಿತ ಆಗೋದು ಬೇಡ. ಯೋಧ ಅನ್ನುವಂಥ ಕಾರ್ಯಕ್ರಮ ಯೋಗದ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳನ್ನು ಜಗತ್ತಿಗೆ ಪರಿಚಯ ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ಇದು ಕೇವಲ ಯೋಗ ದಿನಕ್ಕೆ ಸೀಮಿತವಾಗದಿರಲಿ. ಮುಂದಿನ ದಿವಸಗಳಲ್ಲಿ ಇದರ ಮುಖಾಂತರ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯ ಪರಿಚಯ ಆಗಲಿ, ಅದಕ್ಕೊಂದು ಪ್ಲ್ಯಾಟ್ಫಾರ್ಮನ್ನು ಕೂಡ ಕ್ರಿಯೇಟ್ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ನಾವೆಲ್ಲ ಒಂದಾಗಿ ಒಟ್ಟಾಗಿ ನಮ್ಮ ಕರಾವಳಿಯನ್ನು, ನಮ್ಮ ತುಳುನಾಡನ್ನು ಜಗತ್ತಿಗೆ ಪರಿಚಯ ಮಾಡಿಕೊಡುವ ಕೆಲಸವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್. ಪ್ರತಿ ವರ್ಷ ಕೂಡ ಒಂದೊಂದು ಥೀಮ್ನ ಮೂಲಕ ಯೋಗ ಆಚರಣೆಯನ್ನು ಮಾಡಲಿಕ್ಕೆ ಆಗುತ್ತೆ. ಸೊ ಈ ವರ್ಷ ಒಂದು ಭೂಮಿ ಒಂದು ಆರೋಗ್ಯ ಅನ್ನುವಂಥ ಥೀಮ್ನ ಜೊತೆಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆ ಆಗ್ತಾ ಇರುವಂತಹ ಸಮಯ. ಯೋಗ ತರಬೇತುದಾರರಾದಂಥ ಶ್ರೀಮತಿ ಶ್ರದ್ಧಾ ಸಂದೇಶ್ ರೈ ಇವರನ್ನ ವೇದಿಕೆ ಮೇಲೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಶ್ರದ್ಧಾ ಸಂದೇಶ್ ರೈ ಅವರಿದ್ದಾರೆ. ಅವರನ್ನು ಬಹಳ ಪ್ರೀತಿಯಿಂದ ವೇದಿಕೆಗೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. 4 ವರ್ಷಗಳಿಂದ ಯೋಗ ತರಬೇತುದಾರರಾಗಿ, ಅದರಲ್ಲೂ ಕೂಡ ಆನ್ಲೈನ್ನಲ್ಲಿ ಅನೇಕ ದೊಡ್ಡ ಸಂಖ್ಯೆಯ, ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿಗಳು, ಯೋಗ ಬಂಧುಗಳವರ ಜೊತೆಗಿದ್ದಾರೆ. ಹಾಗೆಯೇ ರಿಜಿಸ್ಟರ್ಡ್ ಇಂಟರ್ನ್ಯಾಷನಲ್ ಯೋಗ ಟೀಚರ್ ಕೂಡ ಆಗಿರುವಂತಹ ಶ್ರದ್ಧಾ ಸಂದೇಶ್ ರೈ ಅವರನ್ನು ಬಹಳ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ, ಆಗಲೇ ಹೇಳಿದ್ದಾರೆ ತುಂಬ ಈಸಿ ಇರುವಂಥ ಸರಳವಾದಂಥ ಆಸನಗಳನ್ನು ಎಲ್ಲರೂ ಕೂಡ ಕಲಿಸಿಕೊಡ್ತೇನೆ. ಯಾರು ಕೂಡ ಮೂಲೆಯ ನಿಲ್ಲೋದು ಬೇಡ, ಎಲ್ಲರೂ ಕೂಡ ಯೋಗಕ್ಕೆ ಬಂದು ಸೇರಿಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ, ಈ ಮೂಲಕ ನಾಡಿನೆಲ್ಲೆಡೆ ಪಸರಿಸ್ತಾ ಇರುವಂಥ ಡಾಕ್ಟರ್ ಅರುಣ್ ಉಳ್ಳಾಲ್ ಅವರನ್ನ ಪ್ರೀತಿಯಿಂದ ವೇದಿಕೆಯ ಮೇಲೆ ಪ್ರಾರ್ಥನೆಗಾಗಿ ಕೇಳಿಕೊಳ್ತೇನೆ. ನಮಸ್ಕಾರ. ಇದು ಬರಿಯ ಸಭಾ ಪ್ರಾರ್ಥನೆ ಅಲ್ಲ, ಯೋಗ ಪ್ರಾರ್ಥನೆ. ಅದಕ್ಕೋಸ್ಕರ ತಾವೆಲ್ಲರೂ ಯೋಗ ಮ್ಯಾಟ್ನಲ್ಲಿ ಆಸೀನರಾಗಿ ನೇರವಾಗಿ ಕುಳಿತುಕೊಳ್ಳೋಣ. ಎದೆಯ ಮಧ್ಯಭಾಗದ ಚಕ್ರದಲ್ಲಿ, ದೇಹದಲ್ಲೂ ಕಣ್ಣುಗಳಲ್ಲೂ. ಈಗ ಲೋಕದ ಸಾವಿರ ಅಗ್ಗದ ಮೋಜಿನ ಮಜಾವಳಿಯ ಚಿಂತೆಗಳನ್ನು, ನಮ್ಮನ್ನು ಕಾಡುತ್ತಿರುವ ವಿದ್ಯುನ್ಮಾನ ವಿದಿತ ವಿದ್ಯಮಾನದ ಸರ್ವ ಸೊಗಡು ಆಕರ್ಷಣೆಗಳನ್ನು ಮರೆತು ನಿಧಾನಕ್ಕೆ ಕಡಲಿನಂತಹ ಅನಂತ ಆಧ್ಯಾತ್ಮದಲ್ಲಿ ಒಂದಾಗೋಣ. ಕಡಲ ಕಿನಾರೆಯಿಂದ ಬೀಸುವ ಗಾಳಿಯ ಜೊತೆ ಒಂದು ಅನುಸಂಧಾನವನ್ನು ಸ್ಥಾಪಿಸೋಣ. ಆದಿಪೂಜಿತನಾದ ಮಹಾಗಣಪತಿಯನ್ನು ಆರಂಭದಲ್ಲಿ ವಂದಿಸುತ್ತಾ ಓಂ ಹರಿಃ ಓಂ ಗಜಾನನಂ ಭೂತಗಣಾದಿಸೇವಿತಂ ಕಪಿಸ್ತಜಂಭೋ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಷ್ಕಾಮಾರ್ಥಸಿದ್ಧಯೇ. ಪತಂಜಲಿ ಮುಖೇನ ಪ್ರಸರಣಗೊಂಡಿರುವಂತಹ ಯೋಗ ವಿದ್ಯೆ, ಪತಂಜಲಿ ಗುರುಗಳಿಗೆ ಗುರುವಂದನೆ. ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜಗತ್ತಿಗೆ ಕಾರಣಭೂತಳಾಗಿರುವ ಜಗಜ್ಜನನಿ, ಸಿಂಧೂರ ಪ್ರತೀಕ ಆರೂಢಳಾಗಿರುವ ಜಗದ್ವಂದಿಗೆ ವಂದನೆ. ದಂಶಾಂ ಕರಾಲವದನ ಮಣಿಕುಂಡಲಾಢ್ಯ ಬಂದೂಕಪುಷ್ಪಂ ಸದೃಶಾನನ ಪಾಣಿಪಾದಾಂ ಉದ್ಯದ್ದಿನೇಶ ಕಿರಣಾರುಣದೇಹ ಬಾದಂ ರಕ್ತೇಶ್ವರಿಂ ವರಿತಮಿವ ಶೂಲಕಪಾಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಅಯೋಧ್ಯಾಪತಿಯಾಗಿರುವ ಶ್ರೀರಾಮಚಂದ್ರನಿಗೆ ವಂದನೆ.
ರಘುನಾಥಾಯ ನಾಥಾಯ ಸೀತಾಯ ಪ್ರೇರಣೆ ಕೊಡುವ ನವಗ್ರಹಗಳಿಗೆ ವಂದನೆ. ಚಂದ್ರಾಜ ಮಂಗಳ ಬುಧಾಜ ಚ ಗುರು ಶುಕ್ರ ಶನಿರ್ಭ್ರಶ್ಚ ರಾಹವೇ ಕೇತವೇ ನಮಃ. ಕಡಲ ತಡಿಯಲ್ಲಿ ಕುಳಿತಿದ್ದೇವೆ, ಅನಂತ ಅಗಾಧ ಕಡಲಿಗೆ ವಂದನೆ. ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ತೆಗೆ ವಂದನೆ. ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವ ಮೇ. ಗಳಿಗೆ ಸದ್ಭಕ್ತಿ ಪೂರ್ಣವಾದ ವಿನೀತ ವಂದನೆ. ರತ್ನಾಕರಾಧೌತ ಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜಶ್ರೀ ರತ್ನಾಢ್ಯ ವಂದೇ ಭಾರತ ಮಾತರಂ. ಕಡಲಿನಿಂದ ಬೀಸುವ ಗಾಳಿ ನಮ್ಮ ಮೈಯನ್ನು ಮನಸ್ಸನ್ನು ಸೋಕಿಕೊಂಡು ಸ್ಪರ್ಶಿಸಿಕೊಂಡು ಹೊಸ ರೋಮಾಂಚನಕ್ಕೆ ಕಾರಣವಾಗುತ್ತಿದೆ. ಬಂದ ನೇಸರು ಮತ್ತೆ ಪಡುವಣ ಕಡಲಿಗೆ ಇಳಿಯುತ್ತಿರುವಂತಹ ಸಂಧ್ಯಾಕಾಲ ಸನ್ನಿಹಿತವಾದ ಈ ಸುಘಳಿಗೆಯಲ್ಲಿ ಸೋಮನಾಥನ ಸನ್ನಿಧಿಯಲ್ಲಿ ಶಾಂತಿ ಮಂತ್ರದ ಮೂಲಕ ಬರಿಯ ಭಾರತಕ್ಕಲ್ಲ ಇಡೀ ಜಗ ಸಂದೇಶ. Let's begin. Legs together. Look straight. Neck rotation. Do it slowly. Clockwise. 1, 2, 3, 4. Boys. 5, 4, 3, and 1. Back. Straight. Inhale. Raise both the hands up. Exhale to your right. To your right side. Inhale, come to the center. Exhale to your left. Inhale, come. Inhale, center. Exhale to your left. And bring your hands down. And relax. Shoulders relax, look straight. And stay there. Pull up your kneecaps. Tighten your buttock and look straight. Stay there for 10 counts. 1, 2, 3, 4, 5, 6, 7, 8, 9, and 10. Come back. Let's continue Trikonasana. Drop your legs wide. Look straight. Inhale, raise both the hands up. And exhale to your right. Slowly go down to your right side and look at your left palm. Look up. Stay. 3, 4, 5, 6, 7, 8, 9, and 10. Next, inhale, raise both the hands up and exhale to your left. Look at your right palm. 1, 2, 3, 4, 5, 6, 7, 8, 9, and 10. Come back. Raise your right leg up on your left side. Inhale, raise both the hands up. Point and sit. 1, 2, 3, 4, 5, 6, 7. Raise both the hands up. Gaze at one more. 1, 2, 3, 4, 7, 8, 9, and 10. Come back. Hold the hands up and exhale. Down, go down, and stay there. 1, 4, 5, 6, 7, 8, 9, and 10. Come back. Let's sit in Sukhasana. Keep your back straight and then start flapping your thighs. Look straight. 1, 2, 3, 4, 5, 6, 9, and 10. Spread out your legs. Raise your left hand up. Catch your right ankle and turn to your right side. Expand your chest and stay there. 1, 2, 3, 4, 5, 6,
7, 8, 9, and 4, 5, 6, 9, and 10. And let's continue. Straighten your legs and raise both the legs to 30 degrees. Stay there. 1, 2, 3. Raise it to 60. 1, 2, 3. Raise it to 90 degrees. 1, 2, and 3. And try to lift your buttock up. 1, 2, and 3. Go down. Last rib cage. Yeah. Both the hands to your last rib cage, legs together. Bhujangasana. Inhale and come up. Give a nice stretch to your lower back. Exhale down. Inhale, come up. Exhale down. And exhale down. Then move to Shashankasana. Together, 5, 6. Let's continue with the Nadi Shuddhi Pranayama. Chin mudra in your left hand, Nasika mudra in your right hand. Close your right. Close your left nostril. And exhale through your right. Inhale through your left. Right. One last round. Inhale through your left. Close your left nostril and exhale through your right. Rub your butt. Rub your hands. Join both. ವೇದಿಕೆ ಮೇಲೆ ಹಾಗೆ ಪ್ರಾರ್ಥನೆಯನ್ನ ನೆರವೇರಿಸಿದಂತಹ ಡಾಕ್ಟರ್ ಅರುಣ್ ಉಳ್ಳಾಲ್ ಅವರನ್ನ ವೇದಿಕೆ ಮೇಲೆ ನಾನು ಮಾಡಿಕೊಡ್ತಾ ಇದ್ದೇನೆ. ಡಾಕ್ಟರ್ ಅರುಣ್ ಉಳ್ಳಾಲ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೂ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಇದರ ವ್ಯವಸ್ಥಾಪನಾ ಮಂಡಳಿ ಅಧ್ಯಕ್ಷರಾಗಿರುವಂತಹ ಶ್ರೀ ರವೀಂದ್ರನಾಥ್ ರೈ ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಡ್ತಿದ್ದೇನೆ. ಅಡ್ವೊಕೇಟ್ ರವೀಂದ್ರನಾಥ್ ರೈ ಅವರಿಗೆ ಸಂಸದರಿಂದ ಸ್ಮರಣೆ ವಿತರಣೆ. ಇಲ್ಲಿ ಸಮಿತಿಯಿಂದ ಅವರನ್ನೊಂದು ಸೇರಿಕೊಂಡಿದ್ದಾರೆ. ಯಾರಾದರೂ ಅವರ ಪರವಾಗಿ ಒಬ್ಬರು ನಮ್ಮ ಜೊತೆ ಆಗಬೇಕಾಗಿ ಕೇಳಿಕೊಡ್ತಿದ್ದೇನೆ ವೇದಿಕೆ ಮೇಲೆ. ಹಾಗೆಯೇ ಅಥ್ಲೇಟ್ ವಿಕಾಸ್ ಪುತ್ರನ್ ಅವರು ವೇದಿಕೆ ಮೇಲೆ ಬರಬೇಕು ಹಾಗಾಗಿ ಮೊನ್ನೆ ಸಂಸದರಲ್ಲಿ ಕೇಳಿಕೊಟ್ಟಿದ್ದಾರೆ. ಸಲ್ಲಿಸ್ತಾ ಮಾಧ್ಯಮದ ಮಿತ್ರರಿಗೆ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಯೋಗ ಬದುಕಿನ ಜೀವಾಳವಾಗಲಿ ಅನ್ನುವಂಥ ಮಾತಿನೊಂದಿಗೆ ಕಾರ್ಯಕ್ರಮವನ್ನು ಇಲ್ಲಿಗೆ ಪೂರ್ಣಗೊಳಿಸಿದ್ದೇವೆ. ಎಲ್ಲರಿಗೂ ಕೂಡ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಶಿವಾಜಿ ಜೀವರಕ್ಷಕ ತಂಡ ಇವರಿಗೂ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಹಾಗೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಎಲ್ಲರೂ ಮಕ್ಕಳನ್ನು ಸೇರಿಕೊಂಡಿದ್ದಾರೆ. ಅದರ ವ್ಯವಸ್ಥಾಪನಾ ಸಮಿತಿಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ವಿಜಯ ಅಭಿಷೇಕ್ ಅವರಿಗೂ ಕೂಡ ನಮ್ಮ ಕನ್ನಡ ವತಿಯಿಂದ बोलो भारत माता की